ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ಅವರೆಕಾಯಿ ಸೀಸನಲ್ಲಿ ಹಿತಕಿದ ಅವರೇ ಬೇಳೆಯ ಒಂದು ಸಾರು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅವರೇ ಬೇಳೆ ಸಾರು ತುಂಬಾ ಚೆನ್ನಾಗಿರುತ್ತೆ, ಪ್ರತಿಯೊಂದಕ್ಕೂ ಕೂಡ ಸೆಟ್ ಆಗುತ್ತೆ. ಅಂದರೆ ರೊಟ್ಟಿ ಜೊತೆಗಾಗಿರ್ಬೋದು, ಮುದ್ದೆ ಜೊತೆಗಾಗಿರ್ಬೋದು, ಅಥವಾ ದೋಸೆ ಜೊತೆಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು, ಇಲ್ಲಿ ನಾನು ಅರ್ಧ kg ಅವರೆಕಾಯಿನ ತೊಗೊಂಡು ಬಿಡಿಸಿ ಅದನ್ನು ಚೆನ್ನಾಗಿ ನೆನೆಕಿಟ್ಬಿಟ್ಟು ಎಲ್ಲ ಅವರೆಬೇಳೆನ ಹಿತ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕಾಲು ಭಾಗದಷ್ಟು ನಾನು ತೆಂಗಿನ ತುರಿಯನ್ನು ಕೂಡ ತೊಗೊಂಡಿದ್ದೀನಿ. 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ 1 ಟೊಮಟನ ತೊಗೊಂಡಿದ್ದೀನಿ. ಒಂದು 4 ಕಾಳಷ್ಟು ಸೋಂಪು ಕಾಳು, ಹಾಗೆ ಒಂದು 4 ಲವಂಗ, ಹಾಗೂ ಒಂದು 8-10 ಮೆಣಸಿನ ಕಾಳು, ಹಾಗೆ ಚಕ್ಕೆ ಒಂದು 4 ಪೀಸಷ್ಟು. ಅಂದರೆ ಜಾಸ್ತಿ ಮಸಾಲೆ ತಿನ್ನದೇ ಇರೋವಂಥವ್ರಿಗೆ ಈ ಮಟ್ಟಕ್ಕೆ ಸಾಕಾಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿಯನ್ನು ತೊಗೊಂಡಿದ್ದೀನಿ. ಇಷ್ಟು ಪದಾರ್ಥಗಳು ಕೂಡ ನಮಗೆ ಹಿತಕಿದ ಒಂದು ಅವರೆಬೇಳೆ ಸಾರು ಮಾಡೋದಕ್ಕೆ ಉಪಯೋಗ ಆಗುವಂಥ ಪದಾರ್ಥಗಳು. ಇಲ್ಲಿ ಇವಾಗ ಮೊದಲಿಗೆ ಬಾಣಲಿಯನ್ನು ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಒಂದು ಸ್ವಲ್ಪ ಕಾದಾಗಿದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೂ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಶುಂಠಿ ಕೂಡ ಇದಕ್ಕೆ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ಕೆಂಪು ಬಣ್ಣ ಬರೋವರೆಗೂ ಕೂಡ ಹುರ್ಕೊಂಡು ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಟಮಾಟನೂ ಕೂಡ ಹಾಕ್ಕೊಂಡು ಅದು ಕೂಡ ಕೆಂಪಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎರಡೂ ಕೂಡ ಫ್ರೈ ಆಗಿದ ನಂತರ ಈಗ ನಾವು ಮಿಕ್ಸಿ ಜಾರ್ಗೆ ಏನೇನೆಲ್ಲ ರುಬ್ಬೋದಕ್ಕೆ ಹಾಕಬೇಕು ಅಂತಂದರೆ, ನಾವು ತುರಿದು ಇಟ್ಕೊಂಡಿರೋಂಥ ಕೊಬ್ಬರಿ ತುರಿ, ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಇಷ್ಟನ್ನು ಹಾಕೋಬೇಕು. ಹಾಗೆಯೇ 4 ಎಸಳಷ್ಟು ಚಕ್ಕೆ, ಹಾಗೆ 4 ಲವಂಗ, ಹಾಗೆಯೇ ಕಾಳು ಮೆಣಸು ಒಂದು 8-10 ತೊಗೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಗಂಟಲು ಹಿಡಿಯುತ್ತೆ. ಆಮೇಲೆ ಒಂದು ಸ್ವಲ್ಪ ಸೋಂಪು ಕಾಳು ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೂ ಕೂಡ ಸಾಕು, ಒಳ್ಳೆ ಟೇಸ್ಟು ಹಾಗೆ ಒಳ್ಳೆ ಘಮ ಬರುತ್ತೆ. ಆ ಕಾರಣದಿಂದ ಸೋಂಪು ಕಾಳನ್ನ ಸೇರಿಸ್ಕೋಬೇಕು. ಇವಾಗ ಇದು ನೋಡಿ ನುಣ್ಣಗೆ ರುಬ್ಕೊಂಡಿದ್ದಾಯಿತು. ನುಣ್ಣಗೆ ರುಬ್ಕೊಂಡಿದ್ದಾಗಿದ್ದ ನಂತರ ನಾವೇನು ಈರುಳ್ಳಿ ಹಾಗೂ ಟಮಾಟನ ಹುರಿದು ಇಟ್ಕೊಂಡಿದ್ವಲ್ಲ, ಆ ಹುರಿದು ಇಟ್ಕೊಂಡಿರೋಂಥ ಟಮಾಟ ಹಾಗೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಆ ಜಾರ್ಗೆ ಹಾಕಿಬಿಟ್ಟು ಮತ್ತೆ ನುಣ್ಣಗೆ ಚೆನ್ನಾಗಿ ಅದನ್ನು ರುಬ್ಕೊಂಡು ಬಿಡಬೇಕು. ತರಿಯಾಗಿ ಇರಬಾರ್ದು, ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಬಾಣಲೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಎಣ್ಣೆಗೆ ನಾವು ಕಾದಾಗಿದ ನಂತರ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಅದಕ್ಕೆ ಇಟ್ಕೊಂಡಿರೋಂಥ ಅವರೆಬೇಳೆನೆಲ್ಲ ಕೂಡ ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಮೊದಲಿಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಯಿತು ಅಂತಂದರೆ ತುಂಬ ಚೆನ್ನಾಗಿ ಅದು ಒಂದು ಒಳ್ಳೆ ಘಮ ಬರುತ್ತೆ, ಹಾಗೆ ಚೆನ್ನಾಗಿ ಕೂಡ ಬೇಯುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಮೊದಲಿಗೆ ನಾವು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಅದಕ್ಕೆ ಅರಿಶಿನ ಪುಡಿ ಕೂಡ ಹಾಕಿಬಿಟ್ಟು ಈ ಥರ ಹುರ್ಕೊಂಡು ಬಿಡಬೇಕು. ಇದೆಲ್ಲ ಹುರಿದಿದ್ದಾಗಿದ ನಂತರ ನಾವೇನು ರುಬ್ಬಿಟ್ಕೊಂಡಿರೋ ಅಂಥ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಇನ್ನೊಂದು ಸುತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿರೋ ಅಂಥದ್ದನ್ನೆಲ್ಲ ಕೂಡ ನಾವು ಏನು ಹುರ್ಕೊಂಡಿದ್ವಲ್ಲ ಆ ಒಂದು ಅವರೇ ಬೇಳೆಗೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಮೇಲ್ಗಡೆಗೆ ಚೆನ್ನಾಗಿ ಎಣ್ಣೆ ನಿಂತ್ಕೋಬೇಕು. ಆ ಥರ ಬರೋವರೆಗೂ ಕೂಡ ನಾವು ಕೈ ಆಡಿಸ್ತಾನೇ ಇರಬೇಕು, ತಳ ಹತ್ತೋದಕ್ಕೆ ಬಿಡಬಾರ್ದು. ನೋಡಿ ಒಂದು ಸೈಡಲ್ಲೆಲ್ಲನೂ ಕೂಡ ಎಣ್ಣೆ ಬಿಟ್ಕೊಳ್ತಾ ಇದೆ. ಆ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕೂಡ ನಾವು ಕೈ ಆಡಿಸ್ತಾನೇ ಇರಬೇಕು. ಚೆನ್ನಾಗಿ ಅದು ಹಸಿ ವಾಸನೆ ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಮೇಲ್ಗಡೆಗೆಲ್ಲ ಎಣ್ಣೆ ಬರೋ ಥರ ಕಾಣಿಸಿದಾಗ ಆವಾಗ ಅದಕ್ಕೆ ನಾವು ನೀರನ್ನು ಹಾಕ್ಕೋಬೇಕು. ಈಗ ನೀರು ಹಾಕ್ಕೋಬೇಕಾದ್ರೂ ಅಷ್ಟೇ, ನಿಮಗೆ ಅನ್ನಕ್ಕೆ ಬೇಕು ಮುದ್ದೆಗೆ ಬೇಕು ಅಂತಂತಂದರೆ ಒಂದು ಸ್ವಲ್ಪ ತಿಳಿ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಸಲ ಚೆನ್ನಾಗಿ ಈ ಥರ ಕೈ ಆಡಿಸ್ಬಿಟ್ಟು ಈಗ ನಾವು ಅದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಇಟ್ಬಿಡಬೇಕು. ಅಂದರೆ ಅವರೇ ಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ಕುದಿಬೇಕು.
ಅದರಿಂದ ಈಗ ಒಗ್ಗರಣೆ ಎಲ್ಲ ಆಯಿತು, ಅದಕ್ಕೆ ಎಲ್ಲ ಮಸಾಲೆನೂ ಹಾಕಿದ್ದಾಯಿತು, ನೀರು ಹಾಕಿದ್ದಾಯಿತು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದಾಯಿತು. ಇದಿಷ್ಟೆಲ್ಲ ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿಯೋಕ್ಕೋಸ್ಕರ ಬಿಟ್ಟುಬಿಡಬೇಕು. ಇವಾಗ ನಿಮಗೆ ದೋಸೆಗಾಗಲಿ ಚಪಾತಿಗಾಗಲಿ ಅದಕ್ಕೆಲ್ಲನೂ ಬೇಕು ಅಂದಾಗ ಸ್ವಲ್ಪ ಗಟ್ಟಿನೇ ಇರಬೇಕು. ಇಲ್ಲಿ ನಾನು ಅದ್ರ ಜೊತೆಯಲ್ಲಿ ದೋಸೆಯನ್ನು ಮಾಡ್ತಾಯಿದ್ದೀನಿ. ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇದು ಹಿತ್ಕಿದ ಅವರೆಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆ ಜೊತೆಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ಬೇಕಾಗುತ್ತೆ, ಗಟ್ಟಿ ಬೇಕಾಗುತ್ತಾ ಅಥವಾ ತೆಳು ಬೇಕಾಗುತ್ತಾ ಅದನ್ನು ನೋಡಿಕೊಂಡು ನೀವು ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಆ ಮಟ್ಟಕ್ಕೆ ನೀವು ಹಿತ್ಕಿದ ಅವರೆಬೇಳೆ ಸಾರನ್ನು ಮಾಡ್ಕೋಬಹುದು. ಅವರೆಬೇಳೆ ಸಾರು ಮಾಡೋದು ತುಂಬಾ ಸುಲಭವಾಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಕರವಾಗಿರುತ್ತೆ. ಇಲ್ಲಿ ನಾನು ಅದರ ಜೊತೆಯಲ್ಲಿ ಇಲ್ಲಿ ದೋಸೆಯನ್ನು ಮಾಡ್ತಾಯಿದ್ದೀನಿ. ಅವರೆಬೇಳೆ ಹಾಗೂ ದೋಸೆ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಿತ್ಕಿದ ಅವರೆಬೇಳೆ ಸಾರು ದೋಸೆ ಜೊತೆಗೆ ನೀವು ಕೂಡ ಒಂದು ಸಲ ಈ ಥರ ಹಿತ್ಕಿದ ಅವರೆಬೇಳೆ ಸಾರನ್ನು ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇವತ್ತು ತುಂಬಾ ಸುಲಭವಾದ ರೀತಿಯಲ್ಲಿ ನಾನು ನಿಮಗೆ ಹಿತ್ಕಿದ ಅವರೆಬೇಳೆ ಸಾರು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.